ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಸೂರ್ಯನ ಕಿರಣಗಳಿಂದ ಎಲ್ಲಕ್ಕಿಂತ ಮಹಾನ್ ಜೀವಿ ಯಾವುದು? ಆದ್ರೂ ಅದು ತನ್ನ ಜೀವಂತಿಕೆ ಕಳ್ಕೊಳ್ಳೋದಿಲ್ಲ. ಈಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು ಮನುಷ್ಯ ಅಂತ. ಕಗ್ಗತ್ತಲ ತಂತ್ರ ಹೇಳ್ತಾರೆ ಸಿಂಹ. ಕೇವಲ ಒಂದು ಪತ್ರಗಳು ದೀಪ ನೋಡ್ಕೊಂಡೆ, ಆದ್ರೆ ಅದಲ್ಲ. ಪ್ರಪಂಚದ ಅತಿ ಮಹಾನ್ ಜೀವಿ ಮರಕ್ಕೆ. ಎಲ್ಲ ಕಡೆ ದುಷ್ಟತನ ಮಾಡಿಕೊಂಡು ಕೂಡ ತಿನ್ನೋದಕ್ಕೆ ಹಣ್ಣು ಕೊಡೋದು, ಮನುಷ್ಯ ಜಾಸೋದಕ್ಕೆ ಪ್ರಾಣವಾಯುವನ್ನು ಹಾಕಿದೆ. ಬಿರು ಬಿಸಿಲಲ್ಲಿ ತಂಪು ಕೊಡೋದು, ಮತ್ತು ತಾನು ಕೂಡ ನಾವು ಉಳಿಸೋದಕ್ಕೆ ಕಟ್ಟಿಗೆ ಕೊಡೋದು ವಿಶ್ವಾಸ. ಈಗ ವಿಶ್ವಾಸ ಪ್ರಚಂಡ ಬೇಸಿಗೆ ಆ ಮರಗಳ ಮಹಿಮೆ ಯಾಕೆ ಮಂಡಿಸ್ತಿದೆ? ಮಳೆ ಬರುತ್ತೆ ಅಂತ. ನನ್ನ ಸಂಕೇತ ಈ ವೃಕ್ಷಕ್ಕಿಂತ ಎಷ್ಟೋ ಅದಕ್ಕೆ ಅದು ತನ್ನ ಜೀವಂತಿಕೆ ಕಾಪಾಡಿ ಬೀಜದ ತರ. ಸೂರ್ಯ ಮತ್ತೆ ಹುಟ್ಟಾನೆ ಅನ್ನೋ ವಿಶ್ವಾಸ ನಮಗೆ ಹಣ್ಣು ಕೊಡೋದು. ಕಗ್ಗತ್ತಲ ರಾತ್ರಿಯಲ್ಲಿ ಜೇನು ಕೊಡೋದಿರುತ್ತೆ ವಿಶ್ವಾಸ. ಕಟ್ಟಿಗೆನೂ ಕೊಡೋದು. ಯಾವಾಗ ಪಾಪ ಹದ್ದು ಹೋಗುತ್ತೋ ಭೂಮಿಯೊಳಗೆ ತೇವದ ಜೊತೆ ನಾನು ಬರ್ತೀನಿ ಅನ್ನೋದು ಎಲ್ಲವೇ ಅವನ ಕೆಳಗಿಳಿಯುತ್ತೆ. ಈ ವಿಶ್ವಾಸ ಅನ್ನೋದೇ ಮನುಷ್ಯನ ಅಸ್ತಿತ್ವವನ್ನ ಉಳಿಸಿಡೋದು. ದೇವರಿಗೆ ಒಂದು ಕ್ಷಣ ಸಾಕು, ಒಂದು ಸಾಧಾರಣ ಕೆಲವು ಗಂಟೆಗಳು, ಆದ್ರೆ ಯಾವಾಗಲೂ ಬತ್ತೆ ಒಳಗಿಟ್ಕೊಂಡು ಬೆಳಕಿಂಗಳು ಆಗ ಇಡೀ ಪ್ರಪಂಚಕ್ಕೆ ಮಹಾಮಾರಿಸುವ ಮಾಡುತ್ತೆ. ಪ್ರಕಾಶ ಜನ್ಮ ಸಾಕಾಗಲ್ಲ. ನಿಮ್ಗೆ ವಿಶ್ವಾಸ ಇಟ್ಕೊಳ್ಳಿ. ವಿಶ್ವಾಸ ಇಟ್ಕೊಂಡ್ರೆ ಏನಾದ್ರೂ ಮಾಡ್ಬೇಕು. ಪ್ರೇಮದ ಮೇಲೆ ವಿಶ್ವಾಸ ಸಣ್ಣವರು ಅನ್ನೋದ್ರಿಂದ ಜೀವನದಲ್ಲಿ ಸಾಗ ಅಗತ್ಯವಾಗಿ ಬರುತ್ತೆ. ಏನಾದ್ರೂ ಮಾಡಾಗ ಮನಸ್ಸು ಏನಾದ್ರೂ ಆಗ್ತೀವಿ. ಮನಸ್ಸು ಪ್ರಸನ್ನವಾಗಿ ನಡೆಯೋಕೆ ಶುರು ಮಾಡಿ. ರಾಧೆ ರಾಧೆ. ಒಂದಲ್ಲ ಒಂದ್ ಕಡೆ ತಲುಪ್ತೇವೆ. ತೆಪ್ಪು ಕೂತಿರೋದ್ರಿಂದ ಯಾವತ್ತೂ ಏನೂ ಆಗೋದಿಲ್ಲ. ನೆನಪಿಟ್ಕೊಳ್ಳಿ, ಏನಾದ್ರೂ ಆರಂಭ ಮಾಡೋದಕ್ಕೆ ಮಹಾನ್ ಆಗಿರೋ ಅಗತ್ಯ ಇಲ್ಲ, ಆದ್ರೆ ಮಹಾನ್ ಆಗೋದಕ್ಕೆ ಏನಾದ್ರೂ ಆರಂಭ ಮಾಡೋದು ಅತಿ ಅಗತ್ಯ. ರಾಧೆ ರಾಧೆ.